ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 2 ಗಿಡಗಳ ಬಗ್ಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಲ್ಯಾವೆಂಡರ್ ಪ್ಲಾಂಟ್, ಇನ್ನೊಂದು ರೋಸ್ಮೆರಿ ಪ್ಲಾಂಟ್. 2 ಗಿಡಗಳನ್ನು ಬೆಳೆಯೋ ಮೆಥಡ್ ಒಂದೇ ರೀತಿ ಇರುತ್ತೆ, ಒಂದೇ ರೀತಿ ಕೇರ್ ತಗೊಳ್ಳೋದಿರುತ್ತೆ. ಹಾಗಾಗಿ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವೆರಡೂ ಗಿಡಗಳನ್ನ ಫ್ರೇಗ್ರೆನ್ಸ್ಗೋಸ್ಕರ ಬೆಳೆಸ್ತಾರೆ. ಆರೋಮ್ಯಾಟಿಕ್ ಪ್ಲಾಂಟ್ಸ್ ಇದು. ಇದ್ರ ಹತ್ರ ನಿಂತ್ಕೊಂಡ್ರೆ ಸಾಕು, ಈ ಗಿಡದ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಈ ಲ್ಯಾವೆಂಡರ್ ಪ್ಲಾಂಟ್ ಬರೀ ಫ್ರೇಗ್ರೆನ್ಸ್ ಮಾತ್ರ ಅಲ್ಲ, ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಹಾಗೆ ನಾವು ಈ ಗಿಡನ ಎಲ್ಲಿ ಇಟ್ಟಿರ್ತೀವಿ ಅದರ ಹತ್ರ ಸೊಳ್ಳೆಗಳು ಬರಲ್ಲ. ಇದ್ರ ಹತ್ರ ಇರೋ ಯಾವ ಗಿಡಗಳಿಗೂ ರೋಗ ಆಗಲಿ ಹುಳುಗಳಾಗಲಿ ಬರಲ್ಲ. ಇದ್ರದ್ದು ಎಲೆಗಳ ಕಲರ್ ಮತ್ತು ಶೇಪ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಸಿಲ್ವರ್ ಕಲರ್ ಇರುತ್ತೆ. ಈ ಗಿಡ ಫುಲ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ. ನೆರಳಲ್ಲಿಟ್ಟರೆ ಈ ಎಲೆಗಳೆಲ್ಲ ಗ್ರೀನ್ ಕಲರ್ ಆಗುತ್ತೆ. ಫುಲ್ ಸನ್ಲೈಟಲ್ಲಿ ಇಟ್ಟಾಗ ಎಲೆಗಳ ಕಲರು ಸಿಲ್ವರ್ ಕಲರ್ ಆಗಿ ಫುಲ್ ಶೈನಿಂಗ್ ಆಗಿರುತ್ತೆ. ಲ್ಯಾವೆಂಡರ್ ಮತ್ತು ರೋಸ್ಮೆರಿ ಇವೆರಡೂ ಗಿಡಗಳಿಗೆ ನಾರ್ಮಲ್ ಪಾಟ್ ಮಿಕ್ಸಿಂಗ್ ಸಾಕು. ಮರಳು, ಕಾಂಪೋಸ್ಟ್ ಮತ್ತು ಮಣ್ಣು ಈ ಮೂರನ್ನು ಈಕ್ವಲ್ ಆಗಿ ತಗೋಬಹುದು. ಮರಳು ಬದಲು ಕೋಕೋಪೀಟ್ ಕೂಡ ಹಾಕೋಬಹುದು. ಈ ಎರಡೂ ಗಿಡಗಳು ತುಂಬ ಹೀಟ್ ಇರುವಂಥ ಪ್ಲೇಸಲ್ಲಿ ಬೆಳೆಯುವಂಥ ಗಿಡಗಳು. ಇಡೀ ದಿನ ಪೂರ್ತಿ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡಗಳು. ಲ್ಯಾವೆಂಡರ್ ಪ್ಲಾಂಟಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಇದರಲ್ಲಿ ಹೂ ಬಿಡುವಂಥ ವೆರೈಟಿ ಕೂಡ ಇರುತ್ತೆ. ಈ ಗಿಡದಲ್ಲಿ ಹೂ ಬರಲ್ಲ. ಹೂ ಬಿಡುವಂಥ ವೆರೈಟಿ ಗಿಡಗಳನ್ನ ಸೀಡ್ಸಿಂದ ಈಸಿಯಾಗಿ ಬೆಳಿಬೋದು. ಈ ಗಿಡಗಳನ್ನ ಕಟ್ಟಿಂಗಿಂದ ಬೆಳಿಬೋದು. ಈ ಗಿಡದಲ್ಲಿ ನೀವು ಯಾವುದೇ ಒಂದು ಚಿಕ್ಕ ಕಟ್ಟಿಂಗ್ ತೆಗೆದು ಹಾಕಿದರೂ ಸಾಕು, ತುಂಬ ಬೇಗ ಬೆಳೆಯುತ್ತೆ. ನೀರು ಹಾಕಬೇಕಾದ್ರೆ ಸಮ್ಮರಲ್ಲಿ ಮಾತ್ರ ಈ ಗಿಡಕ್ಕೆ ತುಂಬ ಚೆನ್ನಾಗಿ ನೀರು ಕೊಡಬೇಕು. ಬೇರೆ ಎಲ್ಲ ಟೈಮಲ್ಲೂ ಮಣ್ಣು ಚೆನ್ನಾಗಿ ಡ್ರೈ ಆದಮೇಲೆ ನೀರು ಕೊಡಬೇಕು. ಈ ಗಿಡದ ರೂಟ್ಸ್ ತುಂಬ ಬೇಗ ಬೆಳೆಯಲ್ಲ, ತುಂಬ ನಿಧಾನವಾಗಿ ಬೆಳೆಯುತ್ತೆ. ಹಾಗಾಗಿ 2 ವರ್ಷಕ್ಕೆ ಒಂದು ಸಲ ಈ ಗಿಡನ ರೀಪಾಟ್ ಮಾಡಿದರೆ ಸಾಕು. ಇದರದ್ದು ಎಲೆಗಳು ಕೆಳಗಡೆಯಿಂದ ಈ ರೀತಿ ಒಣಗ್ತಾ ಬರ್ತಾ ಇರುತ್ತೆ. ಹಾಗೆ ಹೊಸ ಚಿಗುರು ಕೂಡ ಬರ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಹೊಸ ಗ್ರೋತ್ ಬಂದಿದೆ. ಇದರಿಂದ ಹೊಸ ಬ್ರಾಂಚಸ್ ಬರ್ತಾ ಇರುತ್ತೆ. ಈ ಗಿಡಕ್ಕೆ ನೀವು ಒಂದು ಶೇಪ್ ಕೂಡ ಕೊಡ್ಬೋದು. ಇದನ್ನು ಆಗಾಗ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಈ ಗಿಡಕ್ಕೆ ಒಂದು ಒಳ್ಳೆ ಶೇಪ್ ಬರುತ್ತೆ. ಈ ಲ್ಯಾವೆಂಡರ್ ಪ್ಲಾಂಟ್ನ ತುಂಬ ಈಸಿಯಾಗಿ ಯಾವುದೇ ಕೇರ್ ಇಲ್ದೇ ಬೆಳಿಬೋದು. ವರ್ಷಕ್ಕೆ 2 ಸಲ ಕಾಂಪೋಸ್ಟ್ ಕೊಟ್ಟರೆ ಸಾಕು. ಈ ಗಿಡದಿಂದ ನಮಗೆ ಲಾಭನೇ ಜಾಸ್ತಿ. ಇದ್ರ ಪಕ್ಕದಲ್ಲಿರೋ ಯಾವುದೇ ಗಿಡಗಳಿಗೆ ರೋಗ ಆಗಲಿ ಹುಳುಗಳಾಗಲಿ ಬರಲ್ಲ. ಹಾಗೆ ಸೊಳ್ಳೆಗಳು ಕೂಡ ಬರಲ್ಲ. ರೋಸ್ಮೆರಿ ಇದೊಂದು ಆರೋಮ್ಯಾಟಿಕ್ ಮೆಡಿಸಿನಲ್ ಪ್ಲಾಂಟ್. ಇದು ಅರೋಮಾ ಥೆರಪಿಗೆ ಯೂಸ್ ಮಾಡ್ತಾರೆ. ಆಯುರ್ವೇದದಲ್ಲಿ ತುಂಬ ಯೂಸ್ ಮಾಡ್ತಾರೆ. ನಾವೆಷ್ಟೋ ರೀತಿ ಹರ್ಬ್ಸ್ನ ಯೂಸ್ ಮಾಡ್ತೀವಿ. ತುಳಸಿ ಆಗಿರ್ಬೋದು, ಪುದೀನ ಆಗಿರ್ಬೋದು. ಅದೇ ರೀತಿ ಈ ರೋಸ್ಮೆರಿ ಕೂಡ ಒಂದು ಹರ್ಬ್ಸೇನೆ. ಇದರದ್ದು ಎಲೆಗಳ ಶೇಪ್ ನೋಡಿ, ನೋಡೋಕ್ಕೆ ಸೂಜಿ ರೀತಿ ಇದೆ. ಬೇರೆ ಗಿಡಗಳಲ್ಲಿ ವಿಂಟರ್ ಸೀಸನಲ್ಲಿ ಎಲೆಗಳೆಲ್ಲ ಉದುರುತ್ತೆ. ಆದರೆ ಈ ಗಿಡದಲ್ಲಿ ಎಲೆಗಳು ಉದುರಲ್ಲ. ವರ್ಷ ಪೂರ್ತಿ ಎಲೆಗಳು ಇದೇ ರೀತಿ ಹಸಿರಾಗಿರುತ್ತೆ. ಇದು ಕೂಡ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಫುಲ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ. ಈ ರೋಸ್ಮೆರಿ ಒಂದು ಎವರ್ಗ್ರೀನ್ ಶಬ್. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಈ ರೋಸ್ಮೆರಿ ಕಟ್ಟಿಂಗ್ಗಳನ್ನ ನೀರಲ್ಲಿ ಇಟ್ಬಿಟ್ಟು ಬೇರು ಬರೆಸ್ಬಿಟ್ಟು ಕೂಡ ನೆಡ್ಬೋದು. ಇವೆರಡೂ ಗಿಡಗಳನ್ನ, ಲ್ಯಾವೆಂಡರ್ ಮತ್ತು ರೋಸ್ಮೆರಿ, ಈ ಗಿಡಗಳನ್ನ ಪಾಟಲ್ಲಿ ಅಷ್ಟೇ ಅಲ್ಲ, ಗ್ರೌಂಡಲ್ಲಿ ಕೂಡ ಬೆಳಿಬೋದು. ಕಟ್ಟಿಂಗಿಂದ ಈಸಿಯಾಗಿ ಬೆಳೆಯೋದ್ರಿಂದ ಬಾರ್ಡರ್ ರೀತಿ ಒಂದು ಲೈನ್ ರೀತಿ ಕೂಡ ಹಾಕೋಬಹುದು. ಸೊ ಫ್ರೆಂಡ್ಸ್, ಇವೆರಡೂ ಗಿಡಗಳನ್ನ ಬೆಳೆಯೋದ್ರಿಂದ ಬರೀ ಆರ್ನಮೆಂಟಲಿಗೆ ಮಾತ್ರ ಅಲ್ಲ, ಈ ಗಿಡಗಳು ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದರ ಎಲೆಗಳು ನೋಡೋಕೆ ತುಂಬ ಚೆನ್ನಾಗಿದೆ. ಹಾಗೆ ಇದರಿಂದ ತುಂಬ ಬೆನಿಫಿಟ್ ಕೂಡ ಇದೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.